ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವುದು ಗಿಲ್ಲಿ ನಟ ಕಲಾವಿದನ ಆರಂಭದ ಹೋರಾಟ, ಸಾಧನೆಗಳು ಮತ್ತು ಇಂದಿನ ಅಭಿಮಾನಿ ಬಳಗ ಬಗ್ಗೆ. ಆರಂಭದ ಹೋರಾಟ. ಗಿಲ್ಲಿ ನಟ ಕಲಾವಿದನ ಜೀವನ ಸುಲಭವಾಗಿರಲಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳೆದ ಈ ಕಲಾವಿದ, ಬಾಲ್ಯದಲ್ಲೇ ಜನಪದ ಕಲೆಯ ಮೇಲೆ ಆಸಕ್ತಿ ಬೆಳೆಸಿಕೊಂಡರು. ಆರ್ಥಿಕ ತೊಂದರೆಗಳು, ಅವಕಾಶಗಳ ಕೊರತೆ ಮತ್ತು ವೇದಿಕೆಗಳ ಅಭಾವದ ನಡುವೆಯೇ ತಮ್ಮ ಪ್ರತಿಭೆಯನ್ನು ಉಳಿಸಿಕೊಂಡರು. ಅನೇಕ ಬಾರಿ ಸಂಭಾವನೆಯಿಲ್ಲದೆ, ಜನರ ಮುಂದೆ ಕೇವಲ ಕಲೆಯ ಪ್ರೀತಿಯಿಂದಲೇ ಪ್ರದರ್ಶನ ನೀಡಬೇಕಾಯಿತು. ಸಾಧನೆಗಳು. ಹೋರಾಟದ ನಡುವೆಯೂ ಗಿಲ್ಲಿ ನಟ ಕಲಾವಿದ ತಮ್ಮ ವಿಭಿನ್ನ ಧ್ವನಿ ಶೈಲಿ, ತೀಕ್ಷ್ಣ ಸಂಭಾಷಣೆ ಮತ್ತು ಸಮಾಜಮುಖಿ ವಿಷಯಗಳ ಮೂಲಕ ಜನಮನ ಗೆದ್ದರು. ಗ್ರಾಮೀಣ ವೇದಿಕೆಗಳಿಂದ ಆರಂಭಿಸಿದ ಈ ಪಯಣ, ಇಂದು ದೊಡ್ಡ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ವೇದಿಕೆಗಳು ಮತ್ತು ಡಿಜಿಟಲ್ ಮಾಧ್ಯಮಗಳವರೆಗೆ ತಲುಪಿದೆ. ಗಿಲ್ಲಿ ನಟದ ಮೂಲಕ ಸಾಮಾಜಿಕ ಜಾಗೃತಿ ಮೂಡಿಸುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಇಂದಿನ ಅಭಿಮಾನಿ ಬಳಗ. ಇಂದು ಗಿಲ್ಲಿ ನಟ ಕಲಾವಿದರಿಗೆ ದೊಡ್ಡ ಅಭಿಮಾನಿ ಬಳಗವಿದೆ. ಯೂಟ್ಯೂಬ್, ಸಾಮಾಜಿಕ ಜಾಲತಾಣಗಳು ಮತ್ತು ನೇರ ಪ್ರದರ್ಶನಗಳ ಮೂಲಕ ಅವರ ಕಲೆಗೆ ಅಪಾರ ಮೆಚ್ಚುಗೆ ದೊರಕುತ್ತಿದೆ. ಯುವಕರು ಕೂಡ ಈ ಕಲೆಯತ್ತ ಆಕರ್ಷಿತರಾಗುತ್ತಿದ್ದು, ಗಿಲ್ಲಿ ನಟಕ್ಕೆ ಹೊಸ ಜೀವ ಬಂದಿದೆ. ಬಿಗ್ ಬಾಸ್ನಲ್ಲಿ ಪಾಠ, ವ್ಯಕ್ತಿತ್ವ ಮತ್ತು ಸಂವಹನ ಶೈಲಿಯನ್ನು ಜನರು ಪರಿಷ್ಕೃತವಾಗಿ ಕಂಡಿದ್ದು, ಸಾರ್ವಜನಿಕರು ಮತ್ತು ಅಭಿಮಾನಿಗಳು ಗಿಲ್ಲಿ ನಾಟ ಕಲಾವಿದನ ಬಗ್ಗೆ ಹೆಚ್ಚು ಆಸಕ್ತಿ ತೋರಿರುತ್ತಾರೆ. ಹೀಗಾಗಿ ಅವರ ಜನಪ್ರಿಯತೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ಫ್ಯಾನ್ ಬೇಸ್ ತಯಾರಾಗಿದೆ. ಬಿಗ್ ಬಾಸ್ ನಂತರ, ಗಿಲ್ಲಿ ನಟ ಕಲಾವಿದರಿಗೆ ಟಿವಿ ಶೋಗಳು, ಕಾರ್ಯಕ್ರಮಗಳ ಆಹ್ವಾನಗಳು ಮತ್ತು ಡಿಜಿಟಲ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶಗಳು ಬಂದಿವೆ. ಭಾಗವಹಿಸಿದ ಪ್ರತಿ ಕಾರ್ಯಕ್ರಮವನ್ನು ಅವರು ತಮ್ಮ ವಿಭಿನ್ನ ಶೈಲಿಯಲ್ಲಿ ನಡೆಸುತ್ತಿದ್ದಾರೆ. ಇದು ಅವರ ಅಭಿಮಾನಿಯನ್ನು ಮತ್ತಷ್ಟು ಪ್ರಶಂಸೆಗೊಳ್ಳಲು ಕಾರಣವಾಗಿದೆ. ಇದೇ ವೇಳೆ, ಸಾಮಾಜಿಕ ಮಾಧ್ಯಮದಲ್ಲಿ #ಗಿಲ್ಲಿ ನಾಟ, #ಬಿಗ್ ಬಾಸ್ ಮತ್ತು #ಗಿಲ್ಲಿ ಫ್ಯಾನ್ಸ್ ಎಂಬ ಹ್ಯಾಶ್ಟ್ಯಾಗ್ಗಳು ವೈರಲ್ ಆಗುತ್ತಿರುವುದು. ಅಭಿಮಾನಿಗಳು ತಮ್ಮ ಪ್ರೀತಿಯನ್ನು ಕಾಮೆಂಟ್ಗಳ ಮೂಲಕ, ಮೀಮ್ಸ್ಗಳ ಮೂಲಕ ಮತ್ತು ಶೇರ್ಗಳ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ. ಈ ಎಲ್ಲ ಪ್ರಗತಿಯೊಂದಿಗೆ, ಗಿಲ್ಲಿ ನಟ ಈಗ ಕೇವಲ ಜನಪದ ಕಲಾವಿದನಲ್ಲ, ಹೊಸ ತಲೆಮಾರಿ ಬಾಹ್ಯಾಕಾಶದಲ್ಲಿ ಬೆಳೆಯುತ್ತಿರುವ ಸಾಂಸ್ಕೃತಿಕ ಐಕಾನ್ ಆಗಿರುತ್ತಾರೆ. ಗಿಲ್ಲಿ ನಟ ಕಲಾವಿದನ ಜೀವನ ಕಥೆ ನಮಗೆ ಹೇಳುವುದು ಒಂದೇ ಮಾತು: ನಿರಂತರ ಪ್ರಯತ್ನ ಮತ್ತು ಕಲೆಯ ಮೇಲಿನ ಪ್ರೀತಿ ಇದ್ದರೆ ಯಶಸ್ಸು ಖಚಿತ. ಧನ್ಯವಾದಗಳು.